ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಹೇರ್ ಡ್ರೈ ನೋಡ್ತಾ ಇದ್ದೀರಲ್ವ, ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೂಡ ನೋಡಿದರೆ ಶಾಕ್ ಆಗ್ತೀರಾ ಸ್ನೇಹಿತರೆ. ಹಾಗೂ ನಿಮ್ಮ ಕೂದಲು ಎಷ್ಟೇ ಒಂದು ವೈಟ್ ಹೇರ್ಸ್ ಇದ್ದರೂ ಕೂಡ ಈ ಒಂದು ಹೇರ್ ಡ್ರೈ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಆ್ಯಂಡ್ ನಿಮ್ಮ ಕೂದಲು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಹೇರ್ ಡ್ರೈನ ಮಾಡೋದು ಕೂಡ ತುಂಬಾ ಈಸಿ ಆ್ಯಂಡ್ ಇದಕ್ಕೆ ತುಂಬ ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ ಸ್ನೇಹಿತರೆ. ತುಂಬಾ ನ್ಯಾಚುರಲ್ ಆಗಿ ಮಾಡಿರೋದು. ಹಾಗಾದರೆ ತಡ ಮಾಡಿದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ. ನೋಡಿ ಹೇಗೆ ಮಾಡಬೇಕು ಅಂದರೆ, ಮೊದಲಿಗೆ ಇಲ್ಲಿ ಒಂದು ಕಬ್ಬಿಣದ ಹಂಚನ್ನು ತೊಗೊಳ್ಬೇಕು, ಅಥವಾ ಕಬ್ಬಿಣದ ಕಡಾಯಿ ಇದ್ದರೂ ಕೂಡ ಯೂಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ಯಾಕಂದರೆ ಐರನ್ನಲ್ಲಿ ಮೆಹಂದಿನ ಮಾಡ್ತಾ ಬಂದರೆ ನಿಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಆ್ಯಂಡ್ ಸ್ವಲ್ಪ ತವಾನ ಹೀಗೆ ಬೆಚ್ಚಗಾದ ತಕ್ಷಣ ಇದನ್ನು ಒಳಗಡೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೀರು ಕೂಡ ನಿಮ್ಮ ಕೂದಲು ವೈಟ್ ಹೇರ್ಸ್ ಜಾಸ್ತಿ ಇದ್ದರೆ ನೀರು ಜಾಸ್ತಿ ಹಾಕ್ಕೊಂಡ್ಬಿಡಿ, ಅಥವಾ ಸ್ವಲ್ಪ ವೈಟ್ ಹೇರ್ಸ್ ಇದ್ದರೆ ಅದನ್ನು ನೋಡಿಕೊಂಡು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೀರು ಸ್ವಲ್ಪ ಕುದೀತಾ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾನು ನೆಕ್ಸ್ಟ್ ಮೆಥಡ್ನ ಹೇಳ್ಕೊಂಡು ಬರ್ತೇನೆ. ಆ್ಯಂಡ್ ನಾನು ಇದ್ರೊಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಇದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಂದು ಶೈನಿಯಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ನೀರು ಇವಾಗ ಕುದಿ ಬರ್ತಾ ಇರೋದು ಅಂತ. ಆ್ಯಂಡ್ ಈ ಒಂದು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಇದ್ರೊಳಗಡೆ ಹಾಕ್ಕೊಳ್ಬೇಕು. ಅಷ್ಟು ಕೂಡ ಹಾಕ್ಕೊಂಡ್ಬಿಡಿ. ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ವರ್ಕ್ ಬೀಳುತ್ತೆ ಸ್ನೇಹಿತರೆ ಇದರಿಂದ. ಈ ಒಂದು ಹೇರ್ ಡ್ರೈ ಮಾಡೋದಕ್ಕೆ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮ್ಗೆ ಮೆಹಂದಿ ಚೆನ್ನಾಗಿ ಸಿಗೋದಿಲ್ಲ. ಆ್ಯಂಡ್ ನಮ್ಮ ಹೇರ್ಸ್ಗೂ ಕೂಡ ಚೆನ್ನಾಗಿ ಈ ಒಂದು ಮೆಹಂದಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಿರ್ತಾವಲ್ಲ, ಅಥವಾ ಏನೇ ಮಾಡಬೇಕಾದ್ರೂ ನಾವು ಈ ರೀತಿ ನ್ಯಾಚುರಲಾಗಿ ಹೇರ್ ಡ್ರೈ ಮಾಡಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ, ಒಂದು 2 ಮಿನಿಟ್ಸ್ವರೆಗೂ. ನೋಡ್ತಾ ಇದ್ದೀರಲ್ವ, ಇವಾಗ ನಾನು ಇನ್ಸ್ಟೆಂಟ್ ಬ್ರೂ ಪೌಡರ್ ಹಾಕ್ಕೊಂಡಿದ ತಕ್ಷಣ ಸ್ವಲ್ಪ ಇವಾಗ ಕುದಿ ಬರ್ತಾ ಇರೋದು ಅಂತ. ಆ್ಯಂಡ್ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ನೀವು ಟ್ರೈ ಮಾಡ್ತಾ ಬಂದರೆ ನೀವು ಯಾವುದೇ ಒಂದು ಸಲೂನ್ಗೆ ಹೋಗೋದು ಕೂಡ ಮರ್ತು ಬಿಡ್ತೀರ. ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಈ ಒಂದು ಹೇರ್ ಡ್ರೈ ವರ್ಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಇವಾಗ ಚೇಂಜ್ ಆಗ್ತಾ ಇರೋದು. ಆ್ಯಂಡ್ ಈ ಒಂದು ಹೇರ್ ಡ್ರೈ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಅವರು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಅವ್ರ ಹೇರ್ಸ್ ಇವಾಗಲಂತೂ ಯಂಗ್ ಏಜಲ್ಲಿ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರೋದು. ಇದ್ರ ಒಳಗಡೆ ನಾನು ಇವಾಗ 1 ಸ್ಪೂನಷ್ಟು ಕಲ್ವಂಜಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಕಲ್ವಂಜಿ ಸೀಡ್ಸ್ ಇದ್ದರೆ ನಿಮ್ಮ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಕಲ್ವಂಜಿ ಪೌಡರ್, ಅಥವಾ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಇದರಿಂದ ನಮ್ಮ ವೈಟ್ ಹೇರ್ಸ್ ಇದ್ದರೂ ಕೂಡ ತುಂಬಾ ಬ್ಲ್ಯಾಕ್ ಆಗಿ ವೇಗವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಕಲ್ವಂಜಿ ಪೌಡರ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಲ್ವಂಜಿ ಪೌಡರ್ ಯೂಸ್ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ವೇಗವಾಗಿ ವೈಟ್ ಹೇರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವರಿಗೂ ವೈಟ್ ಹೇರ್ಸ್ ಯಾಕೆ ಆಗ್ತಾ ಹೋಗುತ್ತೆ ಅಂದರೆ, ಮೆಲೋನಿನ್ ಅನ್ನುವ ಒಂದು ಅಂಶ ಇರೋದ್ರಿಂದ, ಅವರಲ್ಲಿ ಯಾವ ಮೆಲೋನಿನ್ ಅಂಶ ಕಡಿಮೆ ಆಗಿರೋದ್ರಿಂದ ಇದು ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಹೇರ್ ಪ್ಯಾಕ್ನ ಅವರು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ 2 ಸ್ಪೂನಷ್ಟು ಹೀನಾ ಮೆಹಂದಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಇದರಲ್ಲಿ ಕೂಡ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ. ತುಂಬಾ ನ್ಯಾಚುರಲ್ ಆಗಿ ಒಂದು ಮೆಹಂದಿ ಎಲೆಯಿಂದ ಈ ಒಂದು ಹೀನಾ ಪೌಡರ್ ರೆಡಿಯಾಗಿರುವಂಥದ್ದು. ಅದಕ್ಕೋಸ್ಕರ ನಾನು ಯಾವಾಗಲೂ ನ್ಯಾಚುರಲ್ ಆಗಿರುವಂಥ ಡೈಗಳನ್ನೇ ಯೂಸ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಇದನ್ನು ಕೂಡ ಹಾಕ್ಕೊಂಡಿದ ತಕ್ಷಣ ಗಂಟಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಸ್ವಲ್ಪ ಕೂಡ ಗಂಟಾಗಬಾರ್ದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಇವಾಗ ನಮ್ಮ ಮೆಹಂದಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರೋದು. ಆ್ಯಂಡ್ ಸೈಡ್ಗೂ ಕೂಡ ಯಾವ ರೀತಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ಅಂತ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ಮಿನಿಟ್ಸ್ವರೆಗೂ ಕುದಿಸ್ಕೊಳ್ಬೇಕು. ಮಾಡೋ ಪ್ರೊಸೆಸ್ ಕೂಡ ತುಂಬಾ ಈಸಿಯಾಗಿರುವಂಥದ್ದು ಸ್ನೇಹಿತರೆ. ನೀವು ಡೈರೆಕ್ಟಾಗಿ ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಹೋದರೆ ಮೆಹಂದಿ ಅಥವಾ ಕೆಮಿಕಲ್ ಯುಕ್ತವಾದಂಥ ಎಷ್ಟೆಲ್ಲ ಹೇರ್ ಡ್ರೈಗಳನ್ನ ನೀವು ಯೂಸ್ ಮಾಡ್ತಾ ಹೋಗ್ತೀರಂದರೆ ನಿಮಗೆ ನೆಕ್ಸ್ಟ್ ಒಂದು ಸ್ವಲ್ಪ ದಿನದಲ್ಲಿ ಜಾಸ್ತಿ ವೈಟ್ ಹೇರ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಕೆಮಿಕಲ್ ಯುಕ್ತವಾದಂಥ ಮೆಹಂದಿನ ಬಳಸಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದರೆ ನಿಮ್ಮ ಕೂದಲು ಕೂಡ ವೈಟ್ ಆಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ. ನೋಡ್ತಾ ಇದ್ರಲ್ವ, ಇವಾಗ ಸ್ವಲ್ಪ ಕುದಿ ಬರ್ತಾ ಇರೋದು ಅಂತ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳಗಡೆ ಲೆಮನ್ನ ಆ್ಯಡ್ ಮಾಡ್ಕೋತಾ ಇರೋದು. ಲೆಮನ್ನ ಯಾಕೆ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ, ನಮ್ಮ ತಲೆಯಲ್ಲಿ ಎಷ್ಟೇ ಹೊಟ್ಟಿನ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಇರಲಿ, ಅಥವಾ ಸ್ವಲ್ಪ ಜನಕ್ಕಂತೂ ತಲೆಯಲ್ಲಿ ಎಷ್ಟೆಲ್ಲ ಗುಳ್ಳೆಗಳಾಗ್ತಾ ಹೋಗುತ್ತೆ, ಅವರಿಗೆ ಯಾವುದೇ ಒಂದು
ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಲೆಮನ್ನ ಹಾಕ್ಕೊಂಡ್ರೆ ಅವರಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಲೆಮನ್ನ ಹಾಕ್ಕೊಂಡಿದ್ದ ತಕ್ಷಣ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಈ ಒಂದು ಹೇರ್ ಡ್ರೈನ ಅರ್ಧ ಗಂಟೆ ಕಾಲ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇವಾಗ ಈ ಒಂದು ಹೇರ್ ಡ್ರೈ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಇನ್ನೂ ಸ್ವಲ್ಪನೇ ಕುದಿಸ್ಕೊಳ್ಬೇಕು, ಚೆನ್ನಾಗಿ ಗಟ್ಟಿ ಆಗಬೇಕು ಇದು ಕೂಡ. ಆ್ಯಂಡ್ ಈ ಒಂದು ಹೇರ್ ಡ್ರೈ ರೆಡಿ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು 15 ಮಿನಿಟ್ಸ್ ಅಥವಾ ಅರ್ಧ ಗಂಟೆಗಳ ಕಾಲ ಆದರೂ ಬಿಡಬೇಕು. ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಒಂದು 15 ಅಥವಾ 20 ಮಿನಿಟ್ಸ್ ಬಿಟ್ಟು ನೀವು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಯಾವಾಗಲೂ ನೀವು ಹೇರ್ ಡ್ರೈನ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಲೆ ಸ್ನಾನ ಮಾಡ್ಕೊಂಡ್ಬಿಡಿ. ಯಾಕಂದರೆ ನೀವು ಎಣ್ಣೆ ಎಲ್ಲ ಹಚ್ಕೊಳ್ತೀರಲ್ವ, ಅದಕ್ಕೋಸ್ಕರ ಈ ಒಂದು ಹೇರ್ ಡ್ರೈ ನಿಮ್ಮ ತಲೆಗೆ ಚೆನ್ನಾಗಿ ಕುಂತಿರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ. ಇದನ್ನು ತಲೆ ಸ್ನಾನ ಮಾಡ್ಕೊಂಡ ತಕ್ಷಣ ಇದನ್ನು ಹಚ್ಕೊಂಡು ಒಂದು ½ ಅವರ್ ಅಥವಾ 1 ಅವರಷ್ಟು ಇದನ್ನು ಬಿಟ್ಟಿಡಬೇಕು. ಆ್ಯಂಡ್ ನೆಕ್ಸ್ಟ್ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, 15 ಮಿನಿಟ್ಸ್ ಬಿಟ್ಟ ತಕ್ಷಣ ಯಾವ ರೀತಿ ಕಲರ್ ಚೇಂಜ್ ಆಗಿರೋದು ಅಂತ. ಆ್ಯಂಡ್ ನಿಮ್ಮ ತಲೆಗೆ ಒಂದು ಕೂದಲು ಕೂಡ ಶೈನಿಶ್ ಆಗಿ ನಿಮ್ಮ ಕೂದಲು ಕೂಡ ಕಾಣಿಸ್ತಾ ಹೋಗುತ್ತೆ. ಹಾಗೂ ಈ ಒಂದು ಹೇರ್ ಡ್ರೈನಿಂದ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಆ್ಯಂಡ್ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಒಂದು ತಿಂಗಳಲ್ಲಿ 2 ಟೈಮ್ಸ್ ಆದರೂ ಈ ರೀತಿಯಾದಂಥ ಹೇರ್ ಡ್ರೈನ ಬಳಸ್ತಾ ಬನ್ನಿ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ನಾನಿವಾಗ ಕೂದಲಿಗೆ ಅಪ್ಲೈ ಮಾಡಿರೋದು ಕೂಡ ತೋರಿಸ್ತಾ ಇರೋದು ನೋಡ್ತಾ ಇದ್ದೀರಲ್ವ. ಇದನ್ನು ½ ಅವರ್ ಆದ ತಕ್ಷಣ ತಲೆ ಸ್ನಾನನ ಮಾಡ್ಕೊಳ್ಬೋದು. ಹಾಗಾದರೆ ನೀವು ಕೂಡ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.